ತಂಬುಳಿ, ದೊಡ್ಡಿಪತ್ರೆ ತಂಬುಳಿ. ನಮಗೆ ಯಾವುದೇ ಅಲರ್ಜಿ ಆದರೂ ಕೂಡ ದೊಡ್ಡಿಪತ್ರೆ ತಂಬುಳಿ ತಿಂದರೆ ಅದರ ಜೊತೆಲೇ ಇನ್ನೊಂದು ಸೌತೆಕಾಯಿ ರಾಯ್ತ. ಜೀರಿಗೆ ಎಷ್ಟು ಒಳ್ಳೆಯದು ಅಂತ ಅಂದರೆ, ಜೀರಿಗೆಯನ್ನು ನೀವು ರಾತ್ರಿ ಒಂದು ಗಾಜಿನ ಲೋಟದಲ್ಲಿ ತಂಬುಳಿ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಧರ್ ಮೂರ್ತಿ, ಶ್ರೀ ಕೇಟರ್ಸ್ ಮೈಸೂರು. ನೋಡಿ, ಈಗ ಬಿಸಿಲು ಭಾಳ ಜೋರಾಗಿದೆ, ಬೇಸಿಗೆ ಸಮಯ, ಹೊರಗಡೆ ತಲೆ ಹಾಕೋಕ್ಕಾಗಲ್ಲ. ಆಗಲೇ ಸರ್ಕಾರದವ್ರು ಹೇಳಿದ್ದಾರೆ ಸಣ್ಣ ಮಕ್ಕಳನ್ನೆಲ್ಲ ಬಿಸಿಲಲ್ಲಿ ಬಿಡಬೇಡಿ ಅಂತ. ಇವಾಗಿನ ಊಟದ ಕ್ರಮ ನಮ್ಮದು ಹೇಗಿರಬೇಕು ಅಂತ ಅಂದರೆ, ಹೆಚ್ಚು ಹಾಲು, ಮೊಸರನ್ನು, ಮಜ್ಜಿಗೆಯನ್ನು ಬಳಸಬೇಕು. ನಮ್ಮ ಮಧ್ಯಾಹ್ನದ ಊಟಕ್ಕೆ ಏನು ಹಾಲು ಮೊಸರು ಮಜ್ಜಿಗೆಯಿಂದ ತಿಂದರೆ ಸಾಕಾ? ಇಲ್ಲ, ಅದರಲ್ಲಿ ಹಲವಾರು ವಿಧವಾದ ಐಟಮ್ಗಳಿದೆ, ಅಂದರೆ ಹಲವಾರು ಬಗೆಯ ಖಾದ್ಯಗಳು. ಮೊದಲನೇದು ತಂಬುಳಿ, ದೊಡ್ಡಿಪತ್ರೆ ತಂಬುಳಿ. ನಮಗೆ ಯಾವುದೇ ಅಲರ್ಜಿ ಆದರೂ ಕೂಡ ದೊಡ್ಡಿಪತ್ರೆ ತಂಬುಳಿ ತಿಂದರೆ ಆ ಅಲರ್ಜಿಯಿಂದ ಶೀಘ್ರ ಬಿಡುಗಡೆ ಆಗುತ್ತೆ. ನಿಮಗೆ ಚರ್ಮದ ಪ್ರಾಬ್ಲಮ್ ಏನೇ ಇದ್ರೂ, ಹೊಟ್ಟೆ ಒಳಗಿನ ಪ್ರಾಬ್ಲಮ್ ಏನೇ ಇದ್ರೂ ಈ ದೊಡ್ಡಿಪತ್ರೆ ತಂಬುಳಿ ಭಾಳ ಸಹಕಾರಿ.